Hi students, welcome to this session. This is 19th session of Unit 2 in C and linear data structures. Today we are going to discuss some examples related to structures concept. That is how to create a structure and how to display information about an employee or a student, and also a program to get better understanding about nesting of structures. This is example program number 1. C program to create, declare and initialize structures. Here we will be going to understand how to create a structure and how to declare a structure variable and also initialization of this structure variable. This is the structure definition. This is a structure called employee. This structure has 3 variables: name, employee ID, salary. Name is of type character, employee ID is integer type variable, and salary is of float type. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾವು ಈ ಸ್ಟ್ರಕ್ಚರ್ಗೆ ವೇರಿಯೇಬಲನ್ನು ಡಿಕ್ಲೇರ್ ಮಾಡಿಲ್ಲ ಇದ್ರ ಕೊನೆಗೆ ಅಲ್ವಾ. ಅದನ್ನು ಮೇನ್ ಪ್ರೋಗ್ರಾಮಲ್ಲಿ ಮಾಡ್ಕೊಳ್ಳೋಣ. ದಿಸ್ ಈಸ್ ಮೇನ್ ಫಂಕ್ಷನ್. ದಿಸ್ ಈಸ್ ಸ್ಟ್ರಕ್ಚರ್ ವೇರಿಯೇಬಲ್. ಸ್ಟ್ರಕ್ಟ್ ಎಂಪ್ಲಾಯಿ ಅನ್ನುವಂಥ ಡಿರೈವ್ಡ್ ಡೇಟಾ ಟೈಪ್ನ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ತಾ ಇದ್ವಿ. EMP. ದಿಸ್ ಈಸ್ ವೇರಿಯೇಬಲ್ ನೇಮ್ EMP. ಹಿಯರ್ ವಿ ಆರ್ ಇನಿಷಿಯಲೈಸಿಂಗ್ ದ ವ್ಯಾಲ್ಯೂಸ್ ಫಾರ್ ದೀಸ್ ವೇರಿಯೇಬಲ್ಸ್. ಮೈಕ್ ಅನ್ನೋದು ಈ ವೇರಿಯೇಬಲ್ಗೆ ಸ್ಟೋರ್ ಆಗುತ್ತೆ. ಮೈಕ್ ಅನ್ನೋದು ನೇಮ್ ಅನ್ನೋ ವೇರಿಯೇಬಲ್ಗೆ ಅಸೈನ್ ಆಗುತ್ತೆ. 1120 ಎಂಪ್ಲಾಯಿ ಐಡಿಗೆ, 76909 ಇದು ಸ್ಯಾಲ್ರಿಗೆ, 76909 ಇದು ಫ್ಲೋಟ್ ಟೈಪ್, ಇದು ಸ್ಯಾಲ್ರಿಗೆ ಅಸೈನ್ ಆಗುತ್ತೆ. ಸೊ ಇನಿಷಿಯಲೈಸ್ ಮಾಡಿದ್ದೀವಿ ವ್ಯಾಲ್ಯೂಸನ್ನು. ಈಗ ಪ್ರಿಂಟ್ ಮಾಡ್ತೀವಿ ಅಷ್ಟೇ. ನೇಮು, ID, ಸ್ಯಾಲ್ರಿ ಈ 3 ವೇರಿಯೇಬಲ್ಗಳ ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡ್ತೀವಿ. ಅದನ್ನು ಪ್ರಿಂಟ್ ಮಾಡುವಾಗ ಆಕ್ಸೆಸ್ ಮಾಡಬೇಕಾಗುತ್ತೆ ಯೂಸಿಂಗ್ ಡಾಟ್ ಆಪರೇಟರ್. EMP ಡಾಟ್ ನೇಮ್, EMP ಡಾಟ್ ID, EMP ಡಾಟ್ ಸ್ಯಾಲ್ರಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ನಮಗೆ ಹೀಗೆ ಬರುತ್ತೆ: ನೇಮ್ ಮೈಕ್, ID 1120, ಸ್ಯಾಲ್ರಿ 76,909. ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡೋಣ. ಓಕೆ, ದಿಸ್ ಈಸ್ ಪ್ರೋಗ್ರಾಮ್ ಟು ಕ್ರಿಯೇಟ್. ಇಲ್ಲಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಡಿಕ್ಲೇರ್, ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ ವೇರಿಯೇಬಲನ್ನು. ಆ್ಯಂಡ್ ಇಲ್ಲಿ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ನಾವು ಮಾಡಿರೋಂಥ ಇನಿಷಿಯಲೈಸೇಷನ್ ಕರೆಕ್ಟ್ ಆಗಿದೆಯಾ ಅಂತ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ. ಸೊ ಅದೇ ಪ್ರೋಗ್ರಾಮನ್ನು ಇಲ್ಲಿ ಟೈಪ್ ಮಾಡಲಾಗಿದೆ. This is the program to create, declare and initialize structure. ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸ್ಟ್ರಕ್ಚರನ್ನು, ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಒಂದು ಸ್ಟ್ರಕ್ಚರ್ ವೇರಿಯೇಬಲನ್ನು EMP ಅಂತ. ಇಲ್ಲಿ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ನೋಡಿ, ನೇಮ್ಗೆ ಅರ್ಜುನ್ ಅಂತ ಇನಿಷಿಯಲೈಸ್ ಆಗಿದೆ ವ್ಯಾಲ್ಯೂ, ಎಂಪ್ಲಾಯಿ ID 1120, ಸ್ಯಾಲ್ರಿ 76,909 ಇದೆ. ನಾವೀಗ ಇದನ್ನು ಟೆಸ್ಟ್ ಮಾಡಿ ನೋಡೋಣ. ಕಂಪೈಲ್ ಮಾಡೋಣ, ನೋ ಎರರ್ಸ್. ರನ್ ಮಾಡೋಣ. ನೇಮ್ ಅರ್ಜುನ್, ID 1120, ಸ್ಯಾಲ್ರಿ 76,909. ಓಕೆ, ಅಂದರೆ ನಾವು ಕರೆಕ್ಟಾಗಿ ಒಂದು ಸ್ಟ್ರಕ್ಚರನ್ನು ಡಿಫೈನ್ ಮಾಡಿದ್ದೀವಿ, ಹಾಗೆ ಒಂದು ಸ್ಟ್ರಕ್ಚರ್ ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದ್ದೀವಿ, ಹಾಗೆ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಇನಿಷಿಯಲೈಸ್ ಮಾಡಿದ್ದೀವಿ.
Now this is second example program, a C program to store information of a employee using structure. ಒಂದು ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ಒಬ್ಬ ಎಂಪ್ಲಾಯಿನ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಬೇಕು. ಇಲ್ಲಿ ಸ್ಟ್ರಕ್ಚರನ್ನು ಡಿಫೈನ್ ಮಾಡಿದ್ದೀವಿ. ಎಂಪ್ಲಾಯಿ ಸ್ಟ್ರಕ್ಚರ್ ಹೆಸರು, ಇದರೊಳಗಡೆ 3 ವೇರಿಯೇಬಲ್ ಇದೆ, ನೇಮ್, ಎಂಪ್ಲಾಯಿ ಐ ಡಿ, ಸ್ಯಾಲ್ರಿ. ಇದು ಮೇನ್ ಫಂಕ್ಷನ್. ಇದರೊಳಗಡೆ ಈ ಸ್ಟ್ರಕ್ಚರ್ನ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, EMP ಅಂತ. ಈಗ ಎಂಪ್ಲಾಯಿ ಡೀಟೇಲ್ಸನ್ನು ರೀಡ್ ಮಾಡ್ತೀವಿ. ನೇಮು, ಐ ಡಿ ಮತ್ತು ಸ್ಯಾಲ್ರಿನ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ರೀಡ್ ಮಾಡ್ಕೊಳ್ತೀವಿ. ಆ ನಂತರ ಅದಷ್ಟು ಇನ್ಫಾರ್ಮೇಷನನ್ನು ಪ್ರಿಂಟ್ ಮಾಡ್ತೀವಿ ಯೂಸಿಂಗ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಇದನ್ನು ಕೂಡ ರನ್ ಮಾಡಿ ನೋಡೋಣ. ದಿಸ್ ಈಸ್ ಎ ಸಿ ಪ್ರೋಗ್ರಾಮ್ ಟು ಸ್ಟೋರ್ ಇನ್ಫಾರ್ಮೇಷನ್ ಆಫ್ ಎನ್ ಎಂಪ್ಲಾಯಿ ಯೂಸಿಂಗ್ ಸ್ಟ್ರಕ್ಚರ್. ಸ್ಟ್ರಕ್ಟ್ ಎಂಪ್ಲಾಯಿ 3 ವೇರಿಯೇಬಲ್ಸ್ ಇದೆ, ನೇಮ್, ಎಂಪ್ಲಾಯಿ ಐ ಡಿ, ಸ್ಯಾಲ್ರಿ. ಇಲ್ಲಿ ಡಿಕ್ಲೇರ್ ಮಾಡಿದ್ದೀವಿ ವೇರಿಯೇಬಲ್, ಸ್ಟ್ರಕ್ಚರ್ ವೇರಿಯೇಬಲ್ EMP. ಡೀಟೇಲ್ಸನ್ನು ಇಲ್ಲಿ ರೀಡ್ ಮಾಡ್ತೀವಿ. ನೇಮನ್ನು ರೀಡ್ ಮಾಡಲಿಕ್ಕೆ ಗೆಟ್ಎಸ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ, EMP.name. ಅಂದರೆ ನೇಮ್ ಅನ್ನೋ ವೇರಿಯೇಬಲ್ಗೆ ನಾವಿಲ್ಲಿ ಎಂಟ್ರಿ ಮಾಡುವಂಥ ವ್ಯಾಲ್ಯೂನ ಅಸೈನ್ ಮಾಡುವಂಥ. ಆಮೇಲೆ ಐ ಡಿನ ರೀಡ್ ಮಾಡ್ತೀವಿ, ಅದು ಇಂಟೀಜರ್ ಟೈಪ್. ಆ್ಯಂಪರ್ಸೆಂಡ್ ಅಡ್ರೆಸ್ ಆಪ್ರೇಟರ್ ಯೂಸ್ ಮಾಡಿಕೊಂಡು ಅದನ್ನು EMP ID ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀವಿ, EMP.EMP_ID. EMP ಅನ್ನೋ ಸ್ಟ್ರಕ್ಚರಲ್ಲಿ EMP ID ಅನ್ನೋ ವೇರಿಯೇಬಲ್ಗೆ ಇನ್ನು ಅಸೈನ್ ಮಾಡುವಂಥ. ಅದೇ ಥರ ಸ್ಯಾಲ್ರಿನ EMP.salary. ಪ್ರಿಂಟ್ ಮಾಡುವಾಗಲೂ ಅಷ್ಟೇ ನಾವು ಡಾಟ್ ಆಪ್ರೇಟರ್ ಯೂಸ್ ಮಾಡಿಕೊಂಡು ಆ ವ್ಯಾಲ್ಯೂಸನ್ನು ಆ್ಯಕ್ಸೆಸ್ ಮಾಡ್ತೀವಿ, EMP.name, EMP.EMP_ID, EMP.salary. ಇದನ್ನು ಪ್ರಿಂಟ್ ಮಾಡ್ತೀವಿ. ಕಂಪೈಲ್ ಮಾಡೋಣ, ನೋ ಎರರ್ಸ್. ರನ್ ಮಾಡೋಣ. ಮೇಲ್ಗಡೆ ಇರೋದು ಲಾಸ್ಟ್ ಪ್ರೋಗ್ರಾಮನ್ನು ರನ್ ಮಾಡಿದಾಗ ಬಂದಂಥ ಔಟ್ಪುಟ್ಟು. ಕೆಳಗಡೆ ಇದೆ ನೋಡಿ, ಎಂಟರ್ ಡೀಟೇಲ್ಸ್ ಅಂತ ಇದೆ, ಅದು ಈ ಪ್ರೋಗ್ರಾಮಿನ ಔಟ್ಪುಟ್ಟು. ನೇಮನ್ನು ಎಂಟ್ರಿ ಮಾಡಬೇಕು. ಅಗೇನ್ ಅರ್ಜುನ್, ID 1120 ಕೊಡ್ತೀನಿ, ಸ್ಯಾಲ್ರಿ ಸೇಮ್ 76,909. ಎಂಟರ್ಡ್ ಡೀಟೇಲ್ಸ್ ಆರ್ ನೇಮ್ ಅರ್ಜುನ್. ಓಕೆ, ಎಂಟ್ರಿ ಮಾಡಿದ್ದೇ ಇದೆ, ID ಸೇಮ್ ಇದೆ, ಸ್ಯಾಲ್ರಿನೂ ಸೇಮ್ ಇದೆ. ಇದು ಫ್ಲೋಟ್ ಟೈಪ್, ಹಾಗಾಗಿ ಡೆಸಿಮಲ್ ಪಾರ್ಟು ಪ್ರಿಂಟ್ ಆಗಿದೆ. ಸೊ ನಾವು 2ನೇ ಪ್ರೋಗ್ರಾಮ್ ಕೂಡ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇನ್ನು 3ನೇ ಪ್ರೋಗ್ರಾಮ್, ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಎಕ್ಸಾಂಪಲ್ ಆಫ್ ನೆಸ್ಟೆಡ್ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ ಒಳಗಡೆ ಮತ್ತೊಂದು ಸ್ಟ್ರಕ್ಚರನ್ನು ಯೂಸ್ ಮಾಡೋದು ಹೇಗೆ ಅನ್ನೋದಕ್ಕೆ ಈ ಪ್ರೋಗ್ರಾಮ್ ಎಕ್ಸಾಂಪಲ್. ಸ್ಟೂಡೆಂಟ್ ಅನ್ನೋಂದು ಸ್ಟ್ರಕ್ಚರನ್ನು ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ. ಅದರೊಳಗಡೆ ಇನ್ನೊಂದು ಸ್ಟ್ರಕ್ಚರನ್ನು ಡಿಫೈನ್ ಮಾಡಿದ್ದೀವಿ, ಯಾವುದು, ಡೇಟ್ ಆಫ್ ಬರ್ತ್ ಅನ್ನುವಂಥ ಇನ್ನೊಂದು ಸ್ಟ್ರಕ್ಚರನ್ನು. ಇದರೊಳಗಡೆ 3 ವೇರಿಯೇಬಲ್ಸ್ ಇದೆ, ಡೇಟ್, ಮಂತ್, ಇಯರ್ ಅಂತೇಳಿ. ಈ DOB ಡೇಟ್ ಆಫ್ ಬರ್ತಿಗೆ ಅದು ಶಾರ್ಟ್ ಫಾರ್ಮ್. ಈ DOB ಅನ್ನೋದು ಡೇಟ್ ಆಫ್ ಬರ್ತ್ ಈ ಸ್ಟ್ರಕ್ಚರ್ನ ವೇರಿಯೇಬಲ್. ಓಕೆ, ಈ ಮೇನ್ ಸ್ಟ್ರಕ್ಚರ್ ಏನಿದೆ ಸ್ಟೂಡೆಂಟ್ ಅನ್ನೋದು, ಅದರ ವೇರಿಯೇಬಲನ್ನು ಮೇನ್ ಫಂಕ್ಷನ್ನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇದು ನೆಸ್ಟೆಡ್ ಸ್ಟ್ರಕ್ಚರ್ ಡೆಫಿನಿಷನ್. ಇಲ್ಲಿ ಮೇನ್ ಫಂಕ್ಷನ್ ಇದೆ. ಈ ಔಟರ್ ಸ್ಟ್ರಕ್ಚರ್ ಏನಿದೆ ಸ್ಟೂಡೆಂಟ್ ಅಂತ, ಅದಕ್ಕೊಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದ್ದೀವಿ, STD, ಸ್ಟ್ರಕ್ಟ್ ಸ್ಟೂಡೆಂಟ್ STD ಅಂತ. ಈಗ ನಾವು STD ಡಾಟ್ ಅಂತ ಯೂಸ್ ಮಾಡಿಕೊಂಡು ಈ ವೇರಿಯೇಬಲ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು. ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡ್ಕೋಬೇಕು, ಎಂಪ್ಲಾಯಿ ನೇಮ್, ಆಮೇಲೆ ಎಂಪ್ಲಾಯಿ ರೋಲ್ ನಂಬರ್, ಆಮೇಲೆ ಡೇಟ್ ಆಫ್ ಬರ್ತ್. ಈ 3 ನಾವು ರೀಡ್ ಮಾಡ್ಕೊಳ್ತೀವಿ. ರೀಡ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಟೆಸ್ಟ್ ಮಾಡಿ ನೋಡೋಣ. ಇದು ಸ್ಟೂಡೆಂಟ್ ಸ್ಟ್ರಕ್ಚರ್, ಇದು ಡೇಟ್ ಆಫ್ ಬರ್ತ್ ನೆಸ್ಟೆಡ್ ಸ್ಟ್ರಕ್ಚರ್ ಅದರೊಳಗಡೆ ಇದೆ. ಇದು DOB ಅನ್ನೋದು ಡೇಟ್ ಆಫ್ ಬರ್ತ್ ಸ್ಟ್ರಕ್ಚರ್ನ ವೇರಿಯೇಬಲ್. ಇದು STD ಅನ್ನೋದು ಮೇನ್ ಸ್ಟ್ರಕ್ಚರ್ ಸ್ಟೂಡೆಂಟ್ ಇದೆಯಲ್ವಾ ಅದರ
ವೇರಿಯಬಲ್. ಓಕೆ, ಇಲ್ಲಿ ರೋಲ್ ನಂಬರನ್ನು ರೀಡ್ ಮಾಡ್ತಾ ಇದ್ದೀವಿ. std.roll number. std ಅನ್ನೋದು ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ನ ವೇರಿಯಬಲ್. ಅದರಲ್ಲಿ ರೋಲ್ ನಂಬರ್ ಅಂತ ಒಂದು ವೇರಿಯಬಲ್ ಇದೆ, ಅಲ್ಲಿಗೆ ಇದನ್ನು ಅಸೈನ್ ಮಾಡು ವ್ಯಾಲ್ಯೂನ ಅಂತ, ನಾವು ಎಂಟ್ರ್ ಮಾಡುವಂತಹ ರೋಲ್ ನಂಬರ್ ವ್ಯಾಲ್ಯೂ. ಆಮೇಲೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಅದರೊಳಗಡೆ ನೋಡಿ std.dob.dd ಅಂದರೆ ಇಲ್ಲಿ 3 ವೇರಿಯಬಲ್ಸ್ ಇದೆ, ಡೇಟು, ಮಂತು ಮತ್ತು ಇಯರ್. ಇವು 3 DOB ಅನ್ನೋ ವೇರಿಯಬಲ್ ಯೂಸ್ ಮಾಡಿಕೊಂಡು ಆ್ಯಕ್ಸೆಸ್ ಮಾಡ್ತೀವಿ. ಇದು ಎಲ್ಲಿದೆ DOB ಅನ್ನೋದು? ಈ ಸ್ಟೂಡೆಂಟ್ ಸ್ಟ್ರಕ್ಚರ್ ಇದೆಯಲ್ವಾ, ಅದರೊಳಗಡೆ ಇದೆ. ಸೊ ನಾವು ಫಸ್ಟು ಈ ಸ್ಟ್ರಕ್ಚರ್ನ ಆ್ಯಕ್ಸೆಸ್ ಮಾಡಬೇಕು, ಅದರೊಳಗಡೆ ಈ ಸ್ಟ್ರಕ್ಚರನ್ನು, ಅದರೊಳಗಡೆ ಈ ವ್ಯಾಲ್ಯೂನ. ಸೊ ಇಲ್ಲಿ 2 ಸರಿ ಡಾಟ್ ಆಪ್ರೇಟರ್ನ ಯೂಸ್ ಮಾಡಬೇಕು. ಇದರ ವೇರಿಯಬಲ್ std. ಸೊ std.dob.dd. ಅದೇ ಥರ std.dob.mm, ದಿಸ್ ಈಸ್ ಫಾರ್ ಮಂತ್. std.dob.yy, ದಿಸ್ ಈಸ್ ಫಾರ್ ಇಯರ್. ಈ ಥರ 3 ವೇರಿಯಬಲನ್ನು ನಾವು ರೀಡ್ ಮಾಡ್ಕೊಳ್ತೀವಿ. ರೀಡ್ ಮಾಡ್ಕೊಂಡು ಅವನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ, 1 by 1 ಪ್ರಿಂಟ್ ಮಾಡ್ತೀವಿ. ಕಂಪೈಲ್ ಮಾಡೋಣ. ನೋ ಎರರ್ಸ್. ರನ್. ಇಲ್ಲಿ ಮೇಲ್ಗಡೆ ಇರೋದೆಲ್ಲವೂ ಲಾಸ್ಟ್ 2 ಪ್ರೋಗ್ರಾಮಿನ ರಿಸಲ್ಟ್, ಔಟ್ಪುಟ್ಸ್ ಅದು. ಈಗ ಇಲ್ಲಿ ಎಂಟರ್ ನೇಮ್ ಅಂತ ಬರ್ತಾ ಇದೆ ನೋಡಿ, ಲಾಸ್ಟ್ ಲೈನ್, ಅದು ಈ ಪ್ರೋಗ್ರಾಮಿನ ಔಟ್ಪುಟ್. ಅರ್ಜುನ್, ರೋಲ್ ನಂಬರ್ 1120, ಡೇಟ್ ಆಫ್ ಬರ್ತ್ 01/01/2000. ಎಂಟರ್. ಇದು ನಾನು ಎಂಟರ್ ಮಾಡಿದಂಥ ಡೀಟೇಲ್ಸ್. ಅರ್ಜುನ್ 1120/11/2000 ಇಲ್ಲಿ ಪ್ರಿಂಟ್ ಆಗಿದೆ ನೋಡಿ. ನೇಮ್ ಅರ್ಜುನ್, ರೋಲ್ ನಂಬರ್ 1120, ಡೇಟ್ ಆಫ್ ಬರ್ತ್ 11/2000. ಸೊ ನೆಸ್ಟಿಂಗ್ ಆಫ್ ಸ್ಟ್ರಕ್ಚರ್, ಒಂದು ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರನ್ನು ಬರೆದು ಅದರೊಳಗಡೆ ಇರ್ತಕ್ಕಂಥ ವ್ಯಾಲ್ಯೂಸನ್ನು ಆ್ಯಕ್ಸೆಸ್ ಮಾಡಿದ್ದೀವಿ ನಾವು ಸಕ್ಸಸ್ಫುಲ್ಲಾಗಿ. ಈ ಥರ ನೀವು ಒಂದಷ್ಟು ಎಕ್ಸಾಂಪಲ್ ಪ್ರೋಗ್ರಾಮ್ಸನ್ನು ನೀವೇ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಸ್ಟ್ರಕ್ಚರ್ಸ್ ವಿತ್ ಅರೇಸ್, ಸ್ಟ್ರಕ್ಚರ್ಸ್ ಒಳಗಡೆ ಹೇಗೆ ಅರೇಸನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.